ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಡೇ 3. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಪೊಲಾಚಿಲಿದ್ದೀವಿ, ತಮಿಳ್ನಾಡು. ಸೊ ನೆಕ್ಸ್ಟ್ ನಮ್ಮ ಜರ್ನಿ ಕೊಡೈಕೆನಾಲ್ಗೆ. ಸೊ ಹಾಗಾಗಿ ನಾವು ಇಲ್ಲಿ ಬಂದು ಸ್ಟೇ ಮಾಡಿದ್ವಿ. ಲಾಸ್ಟ್ ವ್ಲಾಗಲ್ಲಿ ಊಟಿಯಿಂದ ಇಲ್ಲಿಗೆ ಹೊರಟಿದ್ವಿ. ಇನ್ನು ಇಲ್ಲಿಂದ ನಾವು ಇವತ್ತು ಕೊಡೈಕೆನಾಲ್ಗೆ ಹೋಗ್ತಾ ಇದ್ದೀವಿ. ಅಷ್ಟು ದೂರ ಬಂದಿದ್ದೀವಿ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೇಮ್ ಹೆಂಗೆ ಅಂತ ಅಂದರೆ ಊಟಿ ಥರನೇ ಇದೆ ಅಂತ ಹೇಳ್ತಾರೆ. ಸೊ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಬನ್ನಿ ಹೋಗೋಣ ಹೆಂಗಿರುತ್ತೆ ಅಂತ. ಬೆಳಗ್ಗೆ ಎದ್ದು ಹೆಂಗೆ ನಿದ್ದೆ ಬರ್ತಾ ಇದೆ ಅಂದರೆ ಕಂಪ್ಲೀಟ್ ಟ್ರಾವೆಲ್ ಅಲ್ವಾ, ಸಿಕ್ಕಾಬಿಟ್ಟೆ ಡೀಪ್ ಸ್ಲಿಪ್. ಬೆಳಗ್ಗೆ ಎದ್ದೇಳಕ್ಕೆ ಆಗೋದಿಲ್ಲ, ಅಷ್ಟು ಚೆಂದ ನಿದ್ದೆ ಬರ್ತಾಯಿತ್ತು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ದೊಂದಿಷ್ಟೆಲ್ಲ ಕಮೆಂಟ್ಸ್ನ ಓದಿ ನೆಕ್ಸ್ಟು ನಾನು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರೇ ಸ್ವಲ್ಪ ಹಾಲೆಲ್ಲ ತೊಗೊಂಡು, ಕಿಚನ್ ಎಲ್ಲ ಇತ್ತಲ್ವ ಈ ರೂಮಲ್ಲಿ, ಹಾಗಾಗಿ ಹಾಲು ತೊಗೊಂಬಂದು ಸ್ವಲ್ಪ ಕಾಫಿ ಎಲ್ಲ ಮಾಡಿ, ನಮಗೊಂದು ಸ್ವಲ್ಪ ಕಾಫಿ, ಮಕ್ಳಿಗೆ ಹಾಲು ಎಲ್ಲ ಕೊಟ್ಟು ಎಲ್ಲನೂ ಫ್ರೆಶ್ ಅಪ್ ಆಗಿ ರೆಡಿ ಮಾಡಿಕೊಂಡು ಹೊರಟ್ವಿ. ಏನಂತಂದರೆ ನಿಜವಾಗ್ಲೂ ಈ ಟ್ರಿಪ್ಪಲ್ಲಿ ನಮ್ಗೆ ಹೆಂಗಾಗತ್ತೆ ಅಂತಂದ್ರೆ ಅಭ್ಯಾಸ ಇಲ್ವಾ ಟ್ರಾವೆಲ್ ಮಾಡಿ, ಸ್ವಲ್ಪ ನಮಗೆ ಸುಸ್ತು ಬೇಜಾರು ಅನಿಸ್ಬಿಡುತ್ತೆ. ಬಟ್ ನನ್ನ ಹಸ್ಬೆಂಡಿಂದ ಸಿಕ್ಕಾಬಿಟ್ಟೆ ಹೆಲ್ಪ್ ಆಯಿತು. ನನ್ನ ಟನ್ನು ಅದು ರೆಡಿ ಎಲ್ಲೋಗೋಣ? ಮನೆಗೆ ಹೋಗೋಣ. ಸಾಕಾಯ್ತಾ? ಇಲ್ಲಿ ನೋಡಿಲ್ಲಿ ಬೋಟ್ ಬೇಡವಾ? ಹೌದು. ಮತ್ತೆ ಮನೆಗೆ ಹೋಗೋಣ ಅಂತಿದ್ಯಾ? ಅದು ಅಲ್ಲ, ಅದು ರೂಮ್ ಅಷ್ಟೇ. ಈಗ ಬೋಟ್ಗೆ ಹೋಗೋಣ, ಕೊಡೈಕೆನಾಲ್ಗೆ ಹೋಗೋಣ. ಬೋಟ್ ಹಾಕು ಮಮ್ಮಿ. ನನ್ನ ಮಗ ಬೋಟಲ್ಲಿ ಹೋಗ್ಬೇಕಂತೆ. ಸೊ ಬೋಟಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಫುಲ್ಲು ಹಠ. ಸಿಕ್ಕಾಪಟ್ಟೆ ಸೆಕೆ ಇದೆ, ಅದಕ್ಕೆ AC ರೂಮ್ ಬುಕ್ ಮಾಡಿದ್ವಾ. ಒಳಗಡೆ ಇದ್ರೆ ಗೊತ್ತಾಗಿಲ್ಲ, ಆಚೆಗೆ ಬಂದಮೇಲೆ ಗೊತ್ತಾಗ್ತಾ ಇದೆ ಎಷ್ಟು ಬಿಸಿಲು ಎಷ್ಟು ಸೆಕೆ ಅಂತ. ಬಿಸಿಲಿನ್ನು ಸ್ಟಾರ್ಟೇ ಆಗಿಲ್ಲ. ಎಷ್ಟು 9 ಗಂಟೆ ಏನೋ ಹೋಯ್ತಾ? 9 ಗಂಟೆಗೇನೆ ಇಷ್ಟು ಬಿಸಿಲು. ಇವಾಗ ನಮ್ಮ ಪಯಣ ಕೊಡೈಕೆನಾಲ್. ನಿಧಾನಕ್ಕೆ ಹೋಗ್ತಾ ಇದಾರೆ. ಹಿಂದೆ ಕುತ್ಕೋಬೇಕು. ಡ್ಯಾಡಿಗಲ್ಲಿ ಮಿರರ್ ಕಾಣಿಸಲ್ಲ. ನೀನು ಹಿಂದೆ ಬಾ, ಫುಲ್ ಹಿಂದೆ ಬಾ. ಅದಕ್ಕೆ ನಾನು ಹಿಂದೆ ಕುತ್ಕೊಂಡ್ಬಿಡು ಅಕ್ಕನ ಹತ್ರ ಅಂತ ಹೇಳಿದ್ದು. ನನ್ನ ಮಗ ಯಾಕೋ ಇವಾಗ ಹಿಂದಕ್ಕೆ ಹೋಗಲ್ಲ ಅಂತ ಅವನು ಇವತ್ತು. ಸೊ ಇವತ್ತಿನ ದಿನ ಕೊಡೈಕೆನಾಲಲ್ಲಿ ಹೆಂಗಿರುತ್ತೆ ನೋಡೋಣ. ಬೆಲ್ಟ್ ಹಾಕಿಲ್ವಾ? ಇನ್ನು ಹೇಳ್ಬೇಕಂತಂದ್ರೆ ನಾನು ತುಂಬ ಸುತ್ತಾಡೋ ಪರ್ಸನ್ನೇ ಅಲ್ವೇ ಅಲ್ಲ. ಮನೇಲೇ ಇರ್ತೀನಿ, ಮನೇನೇ ನಂಗೆ ಇಷ್ಟ ಆಗುತ್ತೆ. ನನಗೆ ಒಂದು ಸ್ವಲ್ಪ ಒನ್ ಡೇ ಎಲ್ಲಾದರೂ ಹೋಗಿ ಬಂದರೆ ಅಷ್ಟೇ ಸಾಕು ಅನಿಸುತ್ತೆ. ತುಂಬ ಲಾಂಗಲ್ಲಿ ಹೋಗೋದು, ದಿನಗಳು ಸುತ್ತಾಡೋದು ಇದೆಲ್ಲ ನನಗೆ ಇಷ್ಟನೂ ಆಗೋದಿಲ್ಲ. ಆದರೆ ಈ ಸರಿ ನನ್ನ ಹಸ್ಬೆಂಡ್ಗೋಸ್ಕರ ಅಂದರೆ ನಮ್ಮ ಮನೆಯವ್ರು ಆ ಥರ ಇಷ್ಟ. ಫಸ್ಟ್ ಅವ್ರು ಏನಂತ ಅಂದರೆ ಜಮ್ಮು ಕಾಶ್ಮೀರಿಂದ ಬ್ಯಾಂಗ್ಳೂರ್ವರೆಗೂ ಬೈಕ್ ರೈಡ್ ಮಾಡ್ಕೊಂಡು ಬಂದಿದ್ರು. ಒಂದ್ಸರಿ ಬ್ಯಾಂಗ್ಳೂರಿಂದ ಕನ್ಯಾಕುಮಾರಿವರೆಗೂ ಬೈಕ್, ಆ ಥರ ಎಲ್ಲ ತುಂಬ ಮಾಡ್ತಾಯಿದ್ರು. ಯಾವಾಗ ಮನೆ ಜವಾಬ್ದಾರಿ, ಮಕ್ಕಳು, ಸಂಸಾರದಲ್ಲಿ ಜಾಸ್ತಿ ಅವ್ರಿಗೆ ಇದಾಯಿತು, ಅವಾಗಿಂದ ಪಾಪ ಅವರು ಟ್ರಾವೆಲ್ ಅನ್ನೋದನ್ನೆಲ್ಲ ಬಿಟ್ಬಿಟ್ಟಿದ್ರು ನಮಗೋಸ್ಕರ. ಸರಿ, ಇನ್ನೇನು ಅವ್ರು ಇಷ್ಟೊಂದು ಆಸೆ ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಹೊರಟ್ವಿ. ಹಾಗಾಗಿ ಒಂದು ಟ್ರಿಪ್ ಸ್ವಲ್ಪ ಲಾಂಗ್ ಆದ್ರೂ ಅವ್ರು ಇಷ್ಟದಂಗೆ ಚೆನ್ನಾಗಿ ಒಂಥರ ಎಂಜಾಯ್ ಮಾಡ್ಕೊಂಬರೋಣ ಅನ್ನೋದು ಅಷ್ಟೇ ಇದ್ದಿದ್ದು. ಅವ್ರಿಗೆ ಡ್ರೈವಿಂಗ್ ಮಾಡೋಕ್ಕೆ ಏನೂ ಬೇಜಾರಿಲ್ಲ ಗೊತ್ತಾ. ಆಮೇಲೆ ಹೇಳ್ತಾರೆ ಆರ್ಮಿಯಲ್ಲಿ 17 ವರ್ಷ ಆಯ್ತಾರೆ, ಎಷ್ಟೊಂದು ನಾನು ನೋಡ್ಬಿಟ್ಟಿದ್ದೀನಿ, ನನಗೇನು ಆಗಲ್ಲ, ಆರಾಮಾಗಿರಿ, ನಾನು ಹೆಂಗೆ ಕರ್ಕೊಂಡು ಹೋಗ್ತೀನಿ ಹಂಗೆ ಕರ್ಕೊಂಬರ್ತೀನಿ ಅಂತ. ನನಗೆ 2 ಮಕ್ಕಳು ಜೊತೆಗೆ ನಾನು ಒಂದು ಮಗು ಅನ್ನೋ ಥರ ನನ್ನನ್ನು ಅಷ್ಟು ಚೆನ್ನಾಗಿ ಕೇರ್ ಮಾಡಿಕೊಂಡು ನನಗೆ ಏನೂ ರಿಸ್ಕ್ ಆಗದಲ್ಲಿರೋವಾಗ ನೋಡಿಕೊಂಡು ಕರ್ಕೊಂಡು ಹೋದ್ರು. ಕೊಡ್ತಾರೆ ಅವರು, ಟೇಸ್ಟಿಗೆ ಕೊಟ್ಟಿರೋದು ಆಮೇಲೆ ಕೊಡ್ತಾರೆ. ಅಲ್ಲಿ ಕೊಟ್ಟಿದ್ದಾರೆ
ಟ್ರಾವೆಲ್ ಅಂತ ಅಂದರೆ ಬಂದರೆ ಸಾಕು ನನಗೆ ಊಟದಲ್ಲಿ ತುಂಬ ಬೇಜಾರಾಗೋದು. ಯಾಕೆಂದರೆ ಹೋಟೆಲ್ ಊಟ ಒಂದಿನ ಅಷ್ಟೇ ತಿನ್ನೋಕ್ಕಾಗುತ್ತೆ, ಪದೇ ಪದೇ ತಿನ್ನೋಕ್ಕಾಗಲ್ಲ. ವೆಜ್ಜು ಆದಷ್ಟು ನಾವೆಲ್ಲರೂ ಈ ತಮಿಳ್ನಾಡು ಕಡೆ ಬಂದರೆ ಸಾಕು, ಪೊಂಗಲ್, ಇಡ್ಲಿ, ದೋಸೆ ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ. ಆಮೇಲೆ ವಡೆ, ಇದೇ ತಿಂದು 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 ಸಿಕ್ಕಾಬಿಟ್ಟೆ ಬೇಜಾರಾಯಿತು. ಆಮೇಲೆ ಟೇಸ್ಟ್ ಕೂಡ ಅಷ್ಟೇ, ನಮ್ಮ ಬೆಂಗಳೂರಲ್ಲಿ ಸಿಗೋ ಥರ ಊಟ ಸಿಗಲ್ಲ. ಅಷ್ಟು ರುಚಿ ಅಂತ ನಂಗೆ ಅನಿಸ್ಲಿಲ್ಲ. ನಾವು ಲಾಸ್ಟ್ ವ್ಲಾಗಲ್ಲಿ ಎಂಡಲ್ಲಿ ಒಂದು ಕಡೆ ಊಟ ಮಾಡಿದ್ವಿ ನೋಡಿ, ಅಷ್ಟೇ ನಮಗೆ ರುಚಿ ಅನಿಸಿದ್ದು. ಅದಾದಮೇಲೆ ಮಕ್ಕಳು ಅಷ್ಟೇ ಊಟನೇ ಬೇಡ ಅನ್ನೋ ಥರ ಇದು ಮಾಡ್ತಾಯಿದ್ರು, ಬೇಡ ಊಟ ಸಾಕು ಡ್ಯಾಡಿ, ಏನೂ ಬೇಡ ಊಟ ಮಾಡೋಂಗಿಲ್ಲ ಅಂತೇಳಿ. ಅಲ್ಲಲ್ಲಿ ಸ್ವಲ್ಪ ಫ್ರೂಟ್ಸ್ ತಿನ್ನೋದು, ಚಾಟ್ಸ್ ತಿನ್ನೋದು, ಮತ್ತು ಅಲ್ಲಿ ನಾವು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತಿದ್ವಲ್ಲ, ಅಲ್ಲಿ ಸ್ವಲ್ಪ ಚಾಟ್ಸ್ ಎಲ್ಲ ಸಿಗ್ತಾಯಿತ್ತಲ್ಲ, ಅದನ್ನು ತಿನ್ನೋದು, ಮತ್ತು ವೆರೈಟಿ ಫ್ರೂಟ್ಸ್ ಸಿಗ್ತಾಯಿತ್ತು, ಅದನ್ನು ತಿನ್ನೋದು. ಸೊ ನಾನು ಮಾಡ್ಕೊಂಡೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇತ್ತು, ಅದರೊಳಗೆ ಅವರು ಕರೆಕ್ಟಾಗಿ ಹ್ಯಾಪಿಯಾಗಿದ್ದರು. ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮತ್ತು ಸಂಜೆ ಅಷ್ಟೇ ಊಟ ಮಾಡ್ತಾ ಇದ್ದಿದ್ದು, ಇನ್ನು ಮಧ್ಯದಲ್ಲಿ ಅಷ್ಟೇ ಬ್ಯಾಲೆನ್ಸ್ ಆಗ್ತಾಯಿತ್ತು. ಇನ್ನು ಹೋಗೋ ರೋಡ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಯಾಕೆ ಅಂತಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ ನೋಡಿ ಬೇಜಾರಾಗೋಗಿತ್ತ. ಇದು ಖಾಲಿ ರೋಡು, ಸುತ್ತ ಮರಗಳು ಎಲ್ಲ ಇರ್ತಾಯಿತ್ತು. ಬಟ್ ಈ ಟೈಮಲ್ಲಂತೂ ಯಾರೂ ತಮಿಳ್ನಾಡು ಕಡೆ ಬರೋಕ್ಕೆ ಹೋಗ್ಬಿಡಿ, ಊಟಿ ಕೊಡೈಕೆನಾಲ್ ಇದು ಬೆಸ್ಟು. ಅದು ಬಿಟ್ಟರೆ ಬೇರೆ ಯಾವ ಕಡೆನೂ ಕೂಡ ಅಷ್ಟು ಚೆನ್ನಾಗಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು ಇದೆ, ಹೆವಿ ಬಿಸಿಲು. ಬೆಂಗಳೂರಲ್ಲೇ ಬಿಸಿಲು ಜಾಸ್ತಿ ಅಂತ ಅಂದ್ಕೊಂಡಿದ್ದೆ, ಇನ್ನು ಔಟ್ಸೈಡಲ್ಲಿ ಸಿಕ್ಕಾಪಟ್ಟೆ ಇದೆ. ಹೋಗೋ ರೋಡು ಮತ್ತು ದಾರಿ ಇವೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಯಾವಾಗಲೂ ಹೇಳ್ತಾ ಇರ್ತಾರಲ್ಲ ಕೆಲವೊಬ್ಬರು, ಟ್ರಾವೆಲ್ ಮಾಡೋದ್ರಿಂದ ಮೈಂಡ್ ರಿಫ್ರೆಶ್ ಅನಿಸುತ್ತೆ ಅಂತ. ಯಾಕೆ ಅಂತ ಅಂದರೆ ಟ್ರಾವೆಲ್ ಮಾಡೋ ಟೈಮಲ್ಲಿ ನಮ್ಮ ಪರ್ಸ್ನಲ್ ಯೋಚನೆಗಳನ್ನ ನಾವು ಮಾಡೋದೇ ಇಲ್ಲ. ಬರೀ ಹೋಗೋ ರೋಡು, ವಾತಾವರಣ, ಆ ಒಂದು ಪ್ರಕೃತಿ ಸೌಂದರ್ಯ, ಇದರಲ್ಲೇ ಒಂಥರ ಮೈಂಡ್ ಆ ಕಡೆ ಡೈವರ್ಟ್ ಆಗಿಬಿಡುತ್ತೆ. ಹಾಗಾಗಿ ಕೆಲವೊಬ್ಬರು ಹೇಳ್ತಾರೆ ಅನಿಸುತ್ತೆ, ನೀವು ಏನಾದರೂ ಬೇಜಾರಾಗಿದ್ದಾಗ ಅಥವಾ ಜೀವನದಲ್ಲಿ ಏನೋ ನಡೀತಾ ಇದೆ ಅಂದಾಗ ಸುತ್ತಬೇಕನ್ಸುತ್ತೆ, ಟ್ರಾವೆಲ್ ಮಾಡಬೇಕನ್ಸುತ್ತೆ ಅಂತ ಹೇಳ್ತಾರಲ್ಲ, ಇದೇ ಕಾರಣಕ್ಕೆ ಅಂತ ನಂಗೆ ಅನ್ನಿಸ್ತು. ಸೊ ಬನ್ನಿ ಇವಾಗ ಕೊಡೈಕೆನಾಲ್ಗೆ ಹೋಗೋಣ. ಯಾರಾದರೂ ಬರೋ ಹಾಗಿದ್ರೆ ಡಿಸೆಂಬರ್ ಮತ್ತು ಜನವರಿ ಟೈಮಲ್ಲಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಚಳಿ, ಫಾಗ್, ಮೋಡನೇ ನಮ್ಮ ಹತ್ರ ಇದೆ ಅನ್ನೋ ಫೀಲ್ ಕೊಡುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಹಾಗೆ ಅಲ್ಲಿಂದ ಕೊಡೈಕೆನಾಲ್ ಲೇಕ್ ಇದೆ, ಅದು ತುಂಬ ಫೇಮಸ್. ಫಸ್ಟ್ ಅಲ್ಲಿಗೆ ಹೋದ್ವಿ. ಹೆಂಗೆ ಅಂತ ಅಂದರೆ ಮೇಲೆ ಹತ್ತುತ್ತಾ ಸಿಕ್ಕಾಬಟ್ಟೆ ಶೆಕೆ. ಏನು ಆ ಬೆಟ್ಟದ ಮಧ್ಯ ಹೋಗ್ತೀವಲ್ಲ ಕೊಡೈಕೆನಾಲ್ ಲೇಕ್, ಆ ಕಡೆ ಎಲ್ಲ ಸಿಕ್ಕಾಬಟ್ಟೆ ಚಳಿ ಸ್ಟಾರ್ಟ್ ಆಗುತ್ತೆ. ಒಂಥರ ತಣ್ಣ ಗಾಳಿ ಬೀಸುತ್ತೆ. ಹೆಂಗಿರುತ್ತೆ ಅಂದರೆ ಗಾಳಿ ಈಗಲೂ ಅದಕ್ಕೆ ಗಾಳಿನ ಫೀಲ್ ಮಾಡ್ಬೋದು, ಆ ಥರ ಗಾಳಿ ಬೀಸ್ತಾ ಇರುತ್ತೆ. ಇನ್ನು ಕೊಡೈಕೆನಾಲಲ್ಲಿ ನಾವು ಒಂದು ಟೂರಿಸ್ಟ್ ಪ್ಲೇಸ್ ಅನ್ನೋದಕ್ಕಿಂತ ಅದರಲ್ಲಿ ಒಂದಿಷ್ಟು ಕಥೆಗಳೇ ಇದೆ. ಅದು ನಿಮ್ಮ ಜೊತೆ ಹಾಗೆ ಸಣ್ಣದಾಗಿ ಶೇರ್ ಮಾಡ್ಕೊಳ್ತೀನಿ. ಬಹಳ ವರ್ಷದಿಂದ ಈ ಪ್ರದೇಶ ಸಂಪೂರ್ಣ ಕಾಡಿಂದ ತುಂಬಿರುತ್ತಂತೆ. ಸೊ ಅಲ್ಲಿ ರೋಡ್ ಇರಲ್ಲ, ಬಿಲ್ಡಿಂಗ್ಸ್ ಇರಲ್ಲ, ಏನಿಲ್ಲ, ಪ್ಯೂರ್ ನೇಚರ್ ಅಷ್ಟೇ. ಇದೆಲ್ಲ ಮ್ಯಾನ್ ಮೇಡು, ರೋಡ್ ಮಾಡಿಕೊಂಡು ಆ ಜಾಗನ ಹುಡ್ಕೊಂಡು ಅದೆಲ್ಲ ಮಾಡಿದ್ದು. ಅಲ್ಲಿ ಒಂದು ಟ್ರೈಬ್ ಮಾತ್ರ ವಾಸ ಮಾಡ್ತಿರ್ತಾರೆ, ಪಳಿಯರ್ ಜನಾಂಗ ಅಂತ ಹೇಳ್ಬಿಟ್ಟು. ನಾವು ಬೆಟ್ಟ ಹತ್ತೋಕ್ಕೆ ಮುಂಚೆ ತುಂಬ ತುದಿಯಲ್ಲಿ ಮಧ್ಯದಲ್ಲಿ ಕಾಡು ಮಧ್ಯದಲ್ಲೆಲ್ಲ ಮನೆಗಳಿದ್ದು, ಇಲ್ಲಿಗೆ ಹೆಂಗೆ ಬರೋಕ್ಕೆ ಸಾಧ್ಯ, ಇಲ್ಲಿ ಹೆಂಗೆ ಬಂದು ಜೀವನ ಕಟ್ಕೊಂಡ್ರು ಅಂತ ಯೋಚನೆ ಮಾಡ್ತಾಯಿದ್ವಿ. ಒಂಥರ ಕಾಡು ಮನೆಯಲ್ಲಿ ಅವ್ರಿಗೆ ಬರೀ ಮರ, ಪ್ರಾಣಿ, ನದಿ, ಇದೇ ಅವ್ರ ಜೀವನ ಆಗೋಗಿರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತ ಅಂದರೆ 5,000 ವರ್ಷಗಳ ಹಳೆ ಮಾನವನ ಜೀವನದ ಗುರುತು ಕೂಡ ಸಿಕ್ಕಿದೆ ಅಂತೆ ಅಲ್ಲಿ. ಅಂದರೆ ಅದ್ರ ಬುರುಡೆ ಆ ಥರ ಏನಾದರೂ ಸಿಕ್ಕಿದೆ ಅಂತಂದರೆ ನಮ್ಮ ಹಳೇ ಒಂದು ಹ್ಯೂಮನ್ ಸಿವಿಲೈಸೇಷನ್ ಅಲ್ಲಿ ಇತ್ತು ಅಂತ ಒಂದು ಆಧಾರ ಅಂತ ಹೇಳ್ತಾರೆ ಅಷ್ಟೇ. ಇನ್ನು ಇಲ್ಲಿ ಸಂಗಮ್ ಕಾಲದಲ್ಲಿ ಈ ಪ್ರದೇಶನ ಕುರಿಂಜಿ ಲ್ಯಾಂಡ್ ಅಂತ ಕೂಡ ಕರೀತಾ ಇರ್ತಾರೆ. ಬರೀ ಮೌಂಟೇನ್, ಫಾರೆಸ್ಟ್, ವಾಟರ್ಫಾಲ್ ತುಂಬಿರೋವಂತಹ ಒಂದು ಪ್ರದೇಶ. ಸೊ ಜನರೆಲ್ಲ ಹಂಟಿಂಗ್ ಮತ್ತು ಹನಿ ಕಲೆಕ್ಟ್ ಮಾಡ್ಕೊಂಡು ಜೀವನನ ಮಾಡ್ತಾ ಇರ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ 14ನೇ ಶತಮಾನದಲ್ಲಿ ಸ್ವಲ್ಪ ಜನ ಈ ರೈತರು ಹೋಗಿ ಅಲ್ಲಿ ಸೆಟಲ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮರಾಠರು ಬಂದು ರೂಲ್ ಮಾಡ್ತಾರೆ, ಇನ್ನು ಯಾರ್ಯಾರೋ ಬಂದು ರೂಲ್ ಎಲ್ಲ ಮಾಡ್ತಾರೆ. ಅದಾದಮೇಲೆ ಈ ಪ್ಲೇಸ್ ಕಂಪ್ಲೀಟಾಗಿ ಚೇಂಜ್ ಆಗೋಕ್ಕೆ ಮೇನ್ ಕಾರಣ ಅಂದರೆ ಬ್ರಿಟಿಷರ ಕಾಲದಲ್ಲಿ 1800ರಲ್ಲಿ ಬ್ರಿಟಿಷರು ಸೌತ್ ಇಂಡಿಯಾನ ರೂಲ್ ಮಾಡ್ತಿರ್ತಾರೆ. ಸೊ ಅವರು ಈ ಒಂದು ಎಲ್ಲ ಏನು ಡೆವಲಪ್ಮೆಂಟ್ಗೆ ಮೇನ್ ಕಾರಣ ಆಗ್ತಾರೆ.
ಹೆಂಗಪ್ಪ ಅಂತ ಅಂದರೆ ಅಲ್ಲಿ ನನಗೆ ಅನಿಸಿದ್ದು ತಮಿಳ್ನಾಡಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಯಾಕೆಂತಂದರೆ ಸಮುದ್ರಕ್ಕೆ ತುಂಬ ಹತ್ರವಾಗಿ ಮತ್ತು ತುಂಬ ಡೌನಲ್ಲಿರೋದ್ರಿಂದ ಅಲ್ಲಿ ಸೆಕೆ ಜಾಸ್ತಿ ಯಾವಾಗಲಿಂದನೂ. ಸೊ ಅದರಿಂದ ಅವ್ರಿಗೆ ಏನೋ ಡಿಸೀಸ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು. ಹಾಗಾಗಿ ಅವ್ರು ಏನು ಮಾಡಿದ್ರು, ಒಂದು ಕೂಲ್ ಸೇಫ್ ಪ್ಲೇಸ್ನ ಹುಡುಕ್ಬೇಕಾದ್ರೆ ಈ ಒಂದು ಜಾಗ ಅವ್ರಿಗೆ ಸಿಗುತ್ತೆ. 1820 ಸಮಯದಲ್ಲಿ ಬ್ರಿಟಿಷರು ಒಂದು ಸರ್ವೆ ಮಾಡ್ತಾರೆ, ಹಿಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಅವ್ರಿಗೆ ಈ ಒಂದು ಪ್ಲೇಸ್ ಸಿಗುತ್ತೆ. ಸೊ ಈ ಪ್ಲೇಸ್ ನೋಡ್ತಿದ್ದಂಗೆ ಅವ್ರಿಗೆ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ಅಷ್ಟು ಕೂಲ್ ಕ್ಲೈಮೇಟು, ಮಿಸ್ಟ್, ಗ್ರೀನರಿ ನೋಡೋದಕ್ಕೆ ಸೇಮ್ ಯುರೋಪ್ ಥರನೇ ಫೀಲ್ ಆಗುತ್ತೆ. ಇಲ್ಲಿ ಸುಮಾರು ವಿಸಿಟಿಂಗ್ ಜಾಗಗಳಿದೆ. ನಾವು ಒಂದು ಲೇಕ್ ನೋಡಿದ್ವಿ, ಅದಾದಮೇಲೆ ಈ ಪಾರ್ಕು, ಇದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಜಾಗ ಇದೆ. ನೀವು ಬಂದರೆ ಅಲ್ಲೇ ಹತ್ರನೇ ಇದೆ, ಒಂದೇ ಜಾಗದಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಈ ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟು ಥರ ಹೂವುಗಳಿದೆ. ಬಂದರೆ ಇಲ್ಲಿ ಹೂವದ ವೆರೈಟಿ ಸಿಕ್ಕಾಪಟ್ಟೆ ಕಾಣಿಸುತ್ತೆ. ಅವರಿಗೇನೋ ಈ ಜಾಗ ನೋಡ್ಬಿಟ್ಟು ಯುರೋಪ್ ಥರ ಫೀಲ್ ಆಗುತ್ತೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಅವರು ಒಂದು ದೊಡ್ಡ ನಿರ್ಧಾರನೇ ಮಾಡ್ತಾರೆ, ಈ ಪ್ಲೇಸ್ನ ಡೆವಲಪ್ ಮಾಡಬೇಕು ಅಂತ. ಸೊ ಅವಾಗ ಸ್ಲೋಲಿ ಶುರು ಆಯಿತು. ಮೊದಲಿಗೆ ರೋಡ್ನೆಲ್ಲ ರೆಡಿ ಮಾಡ್ತಾರೆ, ಅದಾದಮೇಲೆ ಬೆಟ್ಟಕ್ಕೆ ಹೋಗೋಕೆ ಈಸಿ ಆಗಲಿ ಅಂತ ಹೇಳಿ. ಆಮೇಲೆ ಅವ್ರಿಗೆ ಬೇಕಾಗಿರುವಂತಹ ಸ್ಟೇಗಳನ್ನ, ಬ್ಯೂಟಿಫುಲ್ ಬಂಗ್ಲಾಗಳನ್ನ, ಆಮೇಲೆ ಅಲ್ಲಿ ಇವಾಗಲೂ ಕೂಡ ಅವ್ರದ್ದು ಹಳೆ ಬಿಲ್ಡಿಂಗ್ಗಳೆಲ್ಲ ನೋಡ್ಬೋದು ನಾವು. ಆಮೇಲೆ ಸ್ಕೂಲು, ಚರ್ಚ್ ಇದ್ದಾವೆ ಅಲ್ಲಿ, ಮತ್ತು ಎಜುಕೇಷನ್, ಕಲ್ಚರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ರೋಡ್ನೆಲ್ಲ ರೆಡಿ ಮಾಡಬೇಕಾದ್ರೆ ಅಲ್ಲಿಂದ ಯಾರು ಅವರು ಆಳುಗಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು, ಅವ್ರು ಅಲ್ಲೇ ಆ ಲೈಫ್ನ ಲೀಡ್ ಮಾಡ್ಕೊಂಡು ಅಲ್ಲೇ ಇರೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಥರ ಅವ್ರ ಅನುಕೂಲಕ್ಕೆ ಮಾಡಿದಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಮಾಡಿದವ್ರಿಗೆ, ಬ್ರಿಟಿಷರಿಗೆ ನೇಚರ್ನ ಎಂಜಾಯ್ ಮಾಡೋದ್ರ ಜೊತೆಗೆ ಆ ನೇಚರ್ನ ಕಂಟ್ರೋಲ್ ಮಾಡೋ ಪ್ರಯತ್ನ ಕೂಡ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಇವಾಗ ನೋಡಿದ್ರಲ್ಲ, ಕೊಡೈಕೆನಲ್ ಲೇಕು. ಆ ಲೇಕು ನೇಚರಿಂದ ಆಗಿರೋದಲ್ಲ, ನ್ಯಾಚುರಲ್ ಅಲ್ಲ, ಅದು ಮ್ಯಾನ್ ಮೇಡು. 1863 ಬ್ರಿಟಿಷ್ ಆಫೀಸರ್ ಅದನ್ನು ನಿರ್ಮಿಸ್ತಾರೆ. ಅಂದರೆ ವಾಟರ್ನ ಸ್ಟೋರೇಜ್ ಮಾಡಬೇಕು, ಮತ್ತು ಟೌನ್ ಪ್ಲ್ಯಾನಿಂಗ್ ಇತ್ತಲ್ಲ, ಹಾಗಾಗಿ ಮತ್ತು ಒಂಥರ ಏನೋ ಒಂದು ಬ್ಯೂಟಿ ಕ್ರಿಯೇಟ್ ಮಾಡಬೇಕಂತ ಒಂದು ಸ್ಟಾರ್ ಶೇಪಲ್ಲಿ ಆ ಒಂದು ಲೇಕ್ನ ಅವರು ರೆಡಿ ಮಾಡ್ತಾರೆ. ಸೊ ಇದು ಬ್ರಿಟಿಷರ ಥಿಂಕಿಂಗ್, ನೇಚರನ್ನು ಮಾಡಿಫೈ ಮಾಡಿ ಯೂಸ್ ಮಾಡೋದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಸ್ ಅಂತ ಅಂದರೆ ಕೊಡೈಕೆನಾಲಲ್ಲಿ ಸೋಲಾರ್ ಅಬ್ಸರ್ವೇಟರಿ ಕೂಡ ಇದೆ. ಅಂದರೆ 1899 ಇದನ್ನು ಸ್ಥಾಪಿಸ್ತಾರೆ. ಸನ್ನ ಸ್ಟಡಿ ಮಾಡ್ತಾರಂತೆ. ಅಂದರೆ ಇಂಡಿಯನ್ ಸೈನ್ಸ್ ಹಿಸ್ಟ್ರಿಯಲ್ಲಿ ತುಂಬ ಇಂಪಾರ್ಟೆಂಟು. ಅದ್ರ ತಾಪಮಾನ ಹೇಗಾಗ್ತಾ ಇದೆ, ಅದು ಕಂಪ್ಲೀಟ್ ಸೂರ್ಯನ ಸ್ಟಡಿ ಮಾಡೋ ಒಂದು ಜಾಗ ಅಂತ ಹೇಳ್ತಾರೆ. ನಾವು ಅಲ್ಲಿ ಹೋಗಲಿಲ್ಲ, ಅದ್ರ ಬಗ್ಗೆ ನಂಗೆ ಅಷ್ಟಾಗಿ ಮಾಹಿತಿ ಗೊತ್ತಾಗಲಿಲ್ಲ. ನೀವೇನಾದರೂ ಹೋದರೆ ಮಿಸ್ ಮಾಡ್ದಲ್ಲೇ ಅದನ್ನು ನೋಡ್ಕೊಂಡು ಬನ್ನಿ. ನನಗೆ ಏನು ಅನಿಸ್ತು ಅಂದರೆ, ಬ್ರಿಟಿಷರು ಬಂದು ಇಷ್ಟೆಲ್ಲ ಇಂಪ್ರೂವ್ ಮಾಡಿದ್ದಾರೆ ಅಲ್ವಾ ಅಂತ ಅನ್ನಿಸ್ತು. ಬಟ್ ಅವರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನೆಲ್ಲ ಆಳ್ವಿಕೆ ಮಾಡಿ, ನಮ್ಮನ್ನು ಹಾಳು ಮಾಡೋಕ್ಕೋಸ್ಕರ ಮಾಡಿದ್ದು. ಅಂದರೆ ಕಾಡಲ್ಲಿ ಅವ್ರಿಗೆ ಹರ್ಬ್ಸ್ ಸಿಗ್ತಾಯಿತ್ತು, ಮತ್ತು ಸ್ಪೈಸಸ್ ಸಿಗ್ತಾಯಿತ್ತು. ಅದನ್ನೆಲ್ಲ ಅವ್ರ ದೇಶಕ್ಕೆ ಇಲ್ಲಿಂದ ರಫ್ತು ಮಾಡ್ತಾಯಿದ್ರು. ಹಾಗೆ ಈ ಕ್ಲೈಮೇಟ್ಗೆ ಸೂಟ್ ಆಗುತ್ತೆ ಅಂತ ಕಾಫಿ, ಟೀ, ವೆಜಿಟೇಬಲ್ಸ್ ಏನೇನು ಸಾಧ್ಯನೋ ಅದನ್ನೆಲ್ಲ ಅಲ್ಲಿ ಬೆಳೆಯೋ ಪ್ರಯತ್ನ ಮಾಡ್ತಾರೆ. ಮತ್ತು ಈ ಒಂದು ಜಾಗನ ಅವರು ಪ್ಲ್ಯಾಂಡ್ ಹಿಲ್ ಸ್ಟೇಷನ್ ಆಗಿ ಮಾಡ್ಕೊಳ್ತಾರೆ. ಅವರೇ ಪ್ಲ್ಯಾನ್ ಮಾಡಿ ಈ ಒಂದು ಬೇಸಿಗೆನ ತಡ್ಕೊಳಕ್ಕಾಗ್ದಲೇ ಅವ್ರಿಗೆ ಆ ಬೇಸಿಗೆ ಟೈಮನ್ನು ಪಾಸ್ ಮಾಡೋದಕ್ಕೆ ಆ ಜಾಗನ ಅವರೇ ರೆಡಿ ಮಾಡ್ಕೊಳ್ಳೋದು.
ಇಷ್ಟೆಲ್ಲ ಅವರಿಗೋಸ್ಕರನೇ ಮಾಡಿದ್ರು. ಇವಾಗ ನಮಗೆ ಹೆಲ್ಪ್ ಆಗಿದೆ, ಆರಾಮಾಗಿ ರೋಡಲ್ಲಿ ಹೋಗ್ತೀವಿ, ಜಾಗನ ಎಂಜಾಯ್ ಮಾಡ್ತೀವಿ. ಬಟ್ ಇದನ್ನೇ ನಂಬ್ಕೊಂಡಿದ್ದಂತಹ ಒಂದು ಟ್ರೈಬ್ ಇತ್ತಲ್ಲ, ಅವರು ಅವ್ರ ಭೂಮಿನೆಲ್ಲ ಕಳ್ಕೊಳ್ತಾರೆ ಮತ್ತು ಸಿಕ್ಕಾಪಟ್ಟೆ ಮರಗಳನ್ನ ಕಡಿತಾರೆ ರೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನ್ಯಾಚುರಲ್ ಲೈಫ್ನ ಸ್ಲೋ ಆಗಿ ಚೇಂಜ್ ಮಾಡ್ತಾರೆ. ಡೆವಲಪ್ಮೆಂಟ್ ಏನೋ ಆಗುತ್ತೆ, ಅದ್ರ ಜೊತೆಗೆ ಲಾಸ್ ಕೂಡ ಆಗುತ್ತೆ. ಇವತ್ತು ನಾವು ನೋಡ್ತಾ ಇರೋ ಈ ಕೊಡೈಕೆನಾಲ್ ಏನಿದೆಯಲ್ಲ, ಬ್ಯೂಟಿಫುಲ್ ರೋಡು, ಲೇಕು, ಬಿಲ್ಡಿಂಗ್, ಇವೆಲ್ಲ ಬ್ರಿಟಿಷರ ಕಾಲದಲ್ಲಿ ಆಗಿರುವಂತಹ ಒಂದು ಇದು ಅವರ ಕಾಂಟ್ರಿಬ್ಯೂಷನ್ ಅಂತಲೇ ಹೇಳ್ಬೋದು. ಆದರೆ ಈ ಬ್ಯೂಟಿಯಿಂದ ಒಂದು ಡೀಪ್ ಸ್ಟೋರಿ ಇದೆ ಅಲ್ವಾ. ಸೊ ನೀವು ನೆಕ್ಸ್ಟ್ ಟೈಮ್ ಹೋದಾಗ ಬರೀ ಕೊಡೈಕೆನಾಲ್ಗೆ ಹೋಗ್ಬಿಟ್ಟು ಫೋಟೋ, ಆ ನೇಚರ್ನ ಎಂಜಾಯ್ ಮಾಡೋದ್ರ ಜೊತೆಗೆ ಈ ಒಂದು ಹಿಸ್ಟ್ರಿ ಕೂಡ ಗೊತ್ತಿರಲಿ ಅಂತ ಹೇಳಿ ನನಗೆ ಗೊತ್ತಿರೋ ಒಂದಿಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದ್ರ ಜೊತೆಗೆ ಈ ಒಂದು ಪ್ಲೇಸ್ ಕೂಡ ತುಂಬ ಇಷ್ಟ ಆಯಿತು. ಆ ಬೆಟ್ಟದ ಕಾಲುವೆಯಲ್ಲಿ ನಡ್ಕೊಂಡು ಬರೋಕ್ಕೆ ಅಂತಲೇ ಹೇಳಿ ಈ ಜಾಗ ಮಾಡಿದ್ದಾರೆ. ಆರಾಮಾಗಿ ನೆಡ್ಕೊಂಡು ಹೋಗಿ ನೆಡ್ಕೊಂಬರ್ಬೋದು. ಅದ್ರ ಜೊತೆಗೆ ಇಲ್ಲಿ ಕಡೆ ಎಲ್ಲಾದರೂ ಹೋದಾಗ ಪ್ಲಾಸ್ಟಿಕ್ಕನ್ನು ಆದಷ್ಟು ಅವಾಯ್ಡ್ ಮಾಡಿ. ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಹಾಕಿರ್ತಾರಲ್ಲಿ, ನಾವು ಮಾಡ್ದಲ್ಲೇ ಬೇರೆ ಯಾರು ಮಾಡ್ತಾರೆ. ಅಟ್ಲೀಸ್ಟ್ ನೋಡೋಕ್ಕೆ ಅಂತ ಇಷ್ಟು ಒಳ್ಳೆ ಜಾಗ ಇದೆ, ಅದನ್ನು ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಈ ಜಾಗದ ಬಗ್ಗೆ ಎಲ್ಲ ತಿಳ್ಕೊಂಡು ಓಡಾಡಿಕೊಂಡು ಎಲ್ಲ ನೋಡಿಕೊಂಡು ಬೆಳಗ್ಗೆ ಹೋಗಿದ್ದು ಸಂಜೆ ತನಕ ಓಡಾಡಿದ್ವಿ. ತುಂಬ ಚೆನ್ನಾಗಿತ್ತು ಜಾಗ. ಅಂತಂದರೆ ಹೇಳೋಕ್ಕಾಗಲ್ಲ, ಅದೆಲ್ಲ ಫೀಲ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ. ತುಂಬ ತಂಪಾದ ಗಾಳಿ ಬೀಳಿಸ್ತಾ ಇರುತ್ತೆ. ಮೇಲಿಂದ ಬಿಸಿಲು ಅನಿಸುತ್ತಲ್ಲ ನಿಮಗೆ, ಒಂದು ಮರದ ಕೆಳಗೋ ಅಥವಾ ಸುಮ್ಮನೆ ತಣ್ಣ ಗಾಳಿ ಬೀಸುತ್ತೆ. ಅಲ್ಲಿ ಬಿಸಿಲು ಅಂತ ಅನಿಸೋದೇ ಇಲ್ಲ. ಯಾಕೆ ಅಂತಂದರೆ ಸಮುದ್ರ ಮಟ್ಟದಿಂದ ಸುಮಾರು 2000 ಮೀಟರ್ ಅಂದರೆ 6500 ಫೀಟ್ ಎತ್ತರದಲ್ಲಿರೋದ್ರಿಂದ, ಅಂದರೆ ಎತ್ತರ ಆಗ್ತಾ ಆಗ್ತಾ ತಾಪಮಾನ ಕಡಿಮೆ ಆಗಬೇಕಲ್ವಾ. ಮತ್ತು ಅಲ್ಲಿ ಯಾವಾಗಲೂ ಚಳಿ ಫೀಲ್ ಆಗ್ತಾ ಇರುತ್ತೆ. ಸೆಕೆ ಅಂತ ಏನು ಅನಿಸೇ ಇಲ್ಲ ನಮಗೆ. ತುಂಬ ಚಳಿ ಅನಿಸ್ತಾ ಇತ್ತು. ಆ ಬೆಟ್ಟ ಇಳಿದು ಬರೋ ತನಕನೂ ಚಳಿ ಅನಿಸ್ತಾ ಇತ್ತು. ಸುತ್ತಮುತ್ತ ಬೆಟ್ಟ ಗುಡ್ಡ ಇರೋದಕ್ಕೆ ಬಿಸಿಲು ಡೈರೆಕ್ಟಾಗಿ ಬೀಳೋದಿಲ್ಲ, ಆ ನೆರಳು ಮಾತ್ರ ಬೀಳುತ್ತೆ. ಸೂರ್ಯನ ಬಿಸಿಲು ನೇರವಾಗಿ ಭೂಮಿಗೆ ಬೀಳೋದಿಲ್ಲ ಅಲ್ವಾ, ಹಾಗಾಗಿ ಯಾವಾಗಲೂ ತಂಪಾಗಿರುತ್ತೆ. ಹೆಸರೇನು ಹೇಳಿದ್ದು? ಫ್ರೀ ಟೊಮೆಟೊ. ಫ್ರೀ ಟೊಮೆಟೊ ಇದು ಹೆಂಗೆ ಸುಲಿಯೋಕ್ಕಾಗುತ್ತೆ? ಹಂಗೆ ತಿನ್ಬೇಕಾದ್ರೆ ಹಂಗೆ ಇದು ಮಾಡ್ಬೋದು. ಹಿಂಗೆ ಚೆನ್ನಾಗಿಲ್ಲ, ಹೆಂಗೈತೆ? ಲೈಟಾಗಿ ಉರಿ. ಏನು ಲೈಟಾಗಿ ಉಳಿದೆ ಅಷ್ಟೇನಾ? ಬೇರೆ ಯಾವ ಥರ ಇದೆ? ಸಿಪ್ಪೆ ತಿನ್ಬಾರ್ದಂತ? ಏ ಬಾಯ್, ಹೆಂಗಿದೆ? ಹುಳಿ ಟೊಮೊಟೊ ಥರ ಇದೆಯಲ್ಲ, ಹುಳಿ ಟೊಮೊಟೊ. ಒಂದು ಗಾಡಿ ಬರ್ತದೆ ಆ ಕಡೆ, ಗಾಡಿ ಗಾಡಿ ಕೊಡ್ತೀನಿ ಬಾ ಜ್ಯೂಸ್. ಏನು ಟೊಮೊಟೊ ಹೇಳ್ರಿ ಚಿನ್ನದು? ಸಿಪ್ಪೆ ಮಾತ್ರ ಕಹಿ. ಫ್ರೀ ಟೊಮೆಟೊ. ಫ್ರೀ ಟೊಮೊಟೊ ಸಿಪ್ಪೆ ಕಹಿ, ಅದಕ್ಕೆ ಸಿಪ್ಪೆ ತಿನ್ಬೇಡ ಅಂತ ಹೇಳಿದೆ. ಫುಲ್ ನಾಟಿ ಟೊಮೊಟೊ ಥರ, ಹುಳಿ ಟೊಮೊಟೊ ಥರ ಜ್ಯೂಸ್ ಮಾಡ್ತಾರೆ. ಅಷ್ಟು ಚೆನ್ನಾಗಿದೆ. ಕಾಡಾಗಿರೋದ್ರಿಂದ ಹಣ್ಣುಗಳು ತುಂಬ ವೆರೈಟಿ ಹಣ್ಣುಗಳೆಲ್ಲ ಅಲ್ಲಿ ಸಿಕ್ಕುತ್ತೆ, ಮಾರ್ತಾ ಇರ್ತಾರೆ, ತೊಗೊಬೋದು. ನಾವು ಯಾವುದೋ ಟ್ರೀ ಟೊಮೊಟೊ ಅಂತೆ, ಅದನ್ನು ಟ್ರೈ ಮಾಡಿದ್ವಿ. ಅಷ್ಟಿಷ್ಟ ಆಗಲಿಲ್ಲ, ಬಟ್ ಏನೋ ಟ್ರೈ ಮಾಡೋಣ ಹೆಂಗಿರುತ್ತೆ ವೆರೈಟಿ ಅಂತ ಹೇಳಿ ನೋಡಿದ್ವಿ. ಇನ್ನು ಅದರಲ್ಲಿ ಒಂದು ರೌಂಡ್ ವಾಕ್ ಮಾಡಿಕೊಂಡು ವಾಪಸ್ ನಾವು ಹೋಗ್ತಾ ಇದ್ದೀವಿ. ಇವಾಗ ಬೋಟ್ ರೈಡ್ ಮಾಡಬೇಕಂತ ಪ್ರೀತಮ್ಗೆ ಬೋಟ್ ರೈಡ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಹಾಗೆ ಆ ಕಡೆ ಎಲ್ಲೇ ನೀವು ನೋಡಿದ್ರೆ ಚಾಕ್ಲೇಟು. ಲಾಸ್ಟ್ ವ್ಲಾಗಲ್ಲೂ ಹೇಳಿದೆ, ಚಾಕ್ಲೇಟ್ ಸಿಕ್ಕಾಪಟ್ಟೆ ಸಿಗುತ್ತೆ. ಚೆನ್ನಾಗಿರುತ್ತೆ. ದಟ್ಟ ಕಾಡು, ಬರೀ ಹಸಿರು. ಇನ್ನೂ ಮಳೆ ಎಲ್ಲ ಬಂದು ಚೆನ್ನಾಗಿದ್ರೆ ಇನ್ನೆಷ್ಟು ಹಸಿರಾಗಿರುತ್ತಲ್ವ, ಅವಾಗ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ ಟೈಮಲ್ಲಿ ಹೋಗಿ ಬೋಟ್ಗೆ ಪರ್ ಹೆಡ್ಗೆ 100, ಪ್ರೀತಮಿಗೆ ತೊಗೊಂಡಿಲ್ಲ, ಬಟ್ ಪೇ ಮಾಡಬೇಕಾದ್ರೆ ನಾವು 600 ಪೇ ಮಾಡಬೇಕು. ರಿಟರ್ನ್ ನಮಗೆ 300 ವಾಪಸ್ ಕೊಡ್ತಾರೆ. ಸೇಫ್ಟಿ ಜಾಕೆಟ್ ಎಲ್ಲ ಹಾಕ್ಕೊಂಡು ನಿಮಗೆ 4 ಸೀಟಿಂದು ಅಥವಾ 2 ಸೀಟಿಂದು ಬೋಟ್ ಬೇಕಾ ಅಥವಾ 6 ಸೀಟಿನ ಬೋಟ್ ಕೂಡ ಸಿಗುತ್ತೆ. ತೊಗೊಂಡು ಆ ಬೋಟ್ ಫುಲ್ಲು ನಾವೇನೇ ಕಾಲಲ್ಲಿ ಪೆಡಲ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಟೈಮ್ ಅಷ್ಟೇ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು. ಪ್ರೀತಮ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವನು ಲಾಸ್ಟ್ ನಾನು ಹೇಳಿದ್ನಲ್ಲ, ಊಟಿಲಿ ಮಿಸ್ ಆಗಿದ್ದರಿಂದ ತುಂಬ ಕೇಳ್ತಾ ಇದ್ದ, ಬೋಟಲ್ಲಿ ಹೋಗ್ಬೇಕಿತ್ತು ಅಂತ. ಸರಿ ಇಲ್ಲಿ ಹೆಂಗೋ ಬಂದಿದ್ದೀವಲ್ಲ, ಹಾಗೆ ತಂಪಾಗಿತ್ತು ಜಾಗ, ತುಂಬ ಚೆನ್ನಾಗಿತ್ತು. ಒಂದು ಅರ್ಧ ಗಂಟೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಬೋಟಿಂಗ್ ತೊಗೊಂಡು ಅಲ್ಲೆಲ್ಲ ಬೋಟ್ ಮಾಡಿಕೊಂಡು ಒಂಥರ ಟೈಮ್ ತುಂಬ ಚೆನ್ನಾಗಿತ್ತು. ಆ ವೆದರ್ ಫೀಲ್ ನನಗೆ ಇವಾಗಲೂ ಹಾಗೆ ಅನಿಸ್ತಾ ಇದೆ, ಅಷ್ಟು ತಂಪು ಅನಿಸ್ತಾ ಇದೆ. ಎಲ್ಲಿದ್ಯಾ?
ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಖುಷಿ ಆಯ್ತಾ ನೀವು ಹುಷಾರಾಗಿ ಕೂತ್ಕೋ ಪ್ರತಿಯೊಂದು ಊರು ಪ್ರತಿಯೊಂದು ಜಾಗ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ, ಅದ್ರ ಹಿನ್ನೆಲೆ ಎಷ್ಟು ಚೆನ್ನಾಗಿರುತ್ತೆ, ಹಿಸ್ಟ್ರಿ ಹೆಂಗಿರುತ್ತೆ, ಆ ಒಂದು ಜಾಗ ಎಷ್ಟು ಸುಂದರವಾಗಿ ರೆಡಿಯಾಗಿ ನಿಂತಿದೆ ಅಂದರೆ ಅದರಿಂದ ಎಷ್ಟು ಸಾವಿರ ಜನ ಕೆಲಸ ಮಾಡಿರ್ತಾರಲ್ವ, ಅದೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಒಂಥರ ಕ್ಯೂರಿಯಾಸಿಟಿಯಾಗೂ ಇತ್ತು, ಬ್ಯೂಟಿಫುಲ್ ಆಗಿತ್ತು, ಈ ವೆದರ್ಗೆ ಒಳ್ಳೆ ಕೂಲಾಗಿ ಚೆನ್ನಾಗೂ ಇತ್ತು. ಬೋಟ್ ರೈಡ್ ಕೂಡ ಮಾಡಿದ್ವಿ, ಪ್ರೀತಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು. ಮತ್ತು ವರ್ತ್ ಅನ್ನಿಸ್ತು ನನಗೆ ನಿಜವಾಗ್ಲೂ. ಊಟಿ ಮತ್ತು ಕೊಡೈಕೆನಾಲ್ಗೆ ಯಾರೇ ಬಂದರೂ ಯಾವಾಗ ಬೇಕಾದರೂ ಬರ್ಬೋದು ಅಂತ ನಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ನೀವು ಯಾರಾದರೂ ಹೋಗಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಮಯ ಕಳೆದಿದ್ದೇ ಗೊತ್ತಿಲ್ಲ, ಸಂಜೆ ಆಯಿತು. ಇನ್ನು ತುಂಬಾ ಕರ್ವ್ ಸ್ಟೇಷನ್ ಅದು, ತಿರುಗಿ ಬರಬೇಕು. ಹಾಗಾಗಿ ಕತ್ಲಾಗೋಗಿ ಮುಂಚೆಗೆ ಹೊರಡೋಣ ಅಂತೇಳಿ ಹೊರಟ್ಬಿಟ್ವಿ. ನನಗನ್ನಿಸ್ತು ಮೊದಲೇ ಪ್ಲ್ಯಾನ್ ಮಾಡಿದರೆ ಕಂಪ್ಲೀಟ್ ಡೇಸ್ ಫುಲ್ ಊಟಿ ಮತ್ತು ಕೊಡೈಕೆನಾಲಲ್ಲೇ ಸ್ಟೇ ಮಾಡ್ಬೋದಿತ್ತು ಅನ್ನೋಷ್ಟು ಚೆನ್ನಾಗಿತ್ತು. ಬಟ್ ನಮ್ಮನೆಯವ್ರಿಗೆ ಬೇರೆ ಪ್ಲ್ಯಾನೇ ಇದ್ದಿದ್ದರಿಂದ ನಾವು ಅಲ್ಲಿಂದ ಹೊರಡಬೇಕಾಯ್ತು. ಚೆನ್ನಾಗಿತ್ತು. ಇನ್ನೇನು ಈ ಬೆಟ್ಟ ಇಳಿದ ತಕ್ಷಣ ಈ ವಾತಾವರಣ ಮಿಸ್ ಆಗುತ್ತೆ. ಈ ಕಾಡು, ಈ ತಂಪಾದ ಗಾಳಿ, ಈ ಮರಗಳು, ಈ ರೋಡು, ಇದೆಲ್ಲ ಮತ್ತೆ ಈ ಥರ ಬೆಟ್ಟ ಹತ್ತಿದ್ರೆ ಮಾತ್ರನೇ ಸಿಗೋದು, ಅಲ್ಲಿವರೆಗೂ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಹಾಗೆ ಕೂಲಾಗಿ ಆ ವೆದರ್ನೆಲ್ಲ ಎಂಜಾಯ್ ಮಾಡ್ತಾ ನೋಡ್ತಾ ಸ್ವಲ್ಪ ಮುಗೀತಲ್ಲ, ಇನ್ನೇನು ಕೆಳಗಡೆ ಇಳಿದ ತಕ್ಷಣ ಬಿಸಿ ಗಾಳಿ ಸ್ಟಾರ್ಟ್ ಆಗುತ್ತೆ. ಮುಗ್ದೋಗುತ್ತಲ್ಲ ಅನ್ನೋ ಫೀಲಿಂಗಲ್ಲೇ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ನಮ್ಮ ಮನೆಯವರು ಡ್ರೈವ್ ಮಾಡ್ತಾ ಇರೋದನ್ನ ನೋಡಿದ್ರೆ ಭಯ ಆಗ್ತಾಯಿತ್ತು, ಅಷ್ಟು ಕರ್ವ್ ಇದೆ ನಿಜವಾಗ್ಲೂ. ಹೆಂಗೆ ಅಂದರೆ ತಿರುಗಿಸ್ತಾನೆ ಇರಬೇಕು ಕಾರ್ನ. ಆಮೇಲೆ ಸುಮಾರು 2-3 ಗಂಟೆ ಇದೇ ಥರ ಡ್ರೈವ್ ಮಾಡಬೇಕು, ತುಂಬ ಎತ್ತರವಾಗಿದೆ. ಹಾಗಾಗಿ ಹೇಗೋ ಗೊತ್ತಿಲ್ಲ, ಅವ್ರಿಗಿಷ್ಟ ಡ್ರೈವಿಂಗ್. ಮತ್ತು ಏನೋ ಖುಷಿ ಆಯಿತು, ಚೆಂದ ಅನ್ನಿಸ್ತು ನಮಗೆ ನಿಜವಾಗ್ಲೂ ಹೋಗಿದ್ದಕ್ಕೆ. ನೀವು ಕೂಡ 2 ದಿನದಿಂದ ಊಟಿ ಮತ್ತು ಕೊಡೈಕೆನಾಲ್ ವಿಡಿಯೋ ನೋಡಿದ್ರಿ, ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಯಾರಾದರೂ ನೆಕ್ಸ್ಟ್ ಹೋಗಬೇಕು ಅಂತ ಪ್ಲ್ಯಾನ್ ಏನಾದರೂ ಮಾಡಿದರೆ ಖಂಡಿತ ಹೋಗಿ ಬರ್ಬೋದು.
ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನು ಅಲ್ಲಿಂದ ನಮ್ಮ ಮುಂದಿನ ಪಯಣ ಶುರು ಆಯಿತು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಆಮೇಲೆ ತುಂಬ ದಿನ ಆಗೋಗಿತ್ತು, ಒಂಥರ ಕ್ರೇವಿಂಗ್ಸ್ ಅಂತಾರಲ್ಲ, ಮಳೆ ನೋಡಬೇಕು, ಮಳೆ ಬರಬೇಕು ಅಂತ ಆ ಫೀಲ್ ಆಗ್ತಾಯಿತ್ತು. ಅಷ್ಟರೊಳಗೆ ನಾವು ಆನ್ ದ ವೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನಪ್ಪ ಅಂತ ಒಂದು ಕ್ಷಣ ಅನ್ನಿಸ್ತು, ಒಂದು ಸ್ವಲ್ಪ ದೂರ ಅಷ್ಟೇ ಮಳೆ ನಿಂತೋಯ್ತು, ಇಷ್ಟೇ. ಸೊ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ, ಯಾಕೆಂತಂದ್ರೆ ತುಂಬ ಲೆಂತ್ ಆದರೆ ವಿಡಿಯೋ ಇಷ್ಟ ಆಗಲ್ಲ, ಟ್ರಾವೆಲ್ ವ್ಲಾಗ್ಸ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ ಅಂತ ಚಿಕ್ಕದಾಗಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಕಂಟಿನ್ಯೂಸ್ ಆಗಿ ನಾಳೆಯಿಂದ ವ್ಲಾಗ್ಸ್ ಬರುತ್ತೆ. ಸೊ ನೋಡಿ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.